4 ವರ್ಷದ ಮುದ್ದು ಮಗು ಮತ್ತೆ ಒಬ್ಬ 42ರಿಂದ ಒಂದು 48 ಏನೋ ಒಂದು ವಯಸ್ಸಾದ ಆ ವಯಸ್ಸಿನ ಏನು ಆ ಪಿಶಾಚಿ ಆ ಶೈತಾನ ಆ ಹುಡುಗಿ ಜೊತೆ ರೇಪ್ ಮಾಡುವಂಥದ್ದೇನು ಪ್ರಯತ್ನ ಮಾಡ್ದ ಅದು ಇಡೀ ನಮ್ಮ ಜಗತ್ತಿಗೆ ಅದು ಒಂದು ಬಹಳ ಕೆಟ್ಟ ಕರಾಳ ದಿವಸ. ಆ ಹುಡುಗಿ ಮಿಸ್ಬಾ ಅಂತ ಆಕಿನ ಹೆಸರು ಅಕ್ಕಿ ಹೆಸರು ಮಿಸ್ಬಾ ಅಂತ ಆ ಹುಡುಗಿ ಹೆಸರು. ಆಕಿ ಮುಸ್ಲಿಂ ಸಮಾಜದಿಂದ ಒಂದು ಹುಟ್ಟಿರ್ತಾಳೆ. ಆ ಪಾಂಡುರಂಗ ಅಂತ ಇರುವಂಥ ಒಂದು 47 ವರ್ಷದ 48-47 ವಯಸ್ಸಿನ ಆ ದುಷ್ಕರ್ಮದನ ಒಂದು ಹಿಂದೂ. ಆಗ ನಾ ಎದು ಜಾತಿಯದ ಕೇಳಕತ್ತೀನಪ್ಪ ಅಂದ್ರೆ ಇದು ರೇಪ್ ಏನು ಆಗ್ತಾವಲ್ಲ, ಇದಕ್ಕೆ ಜಾತಿ ಸೀಮಿತ ಆಗಿಲ್ಲ. ಆ ಸುಳಿ ಮಗ ಮುಸಲ್ಮಾನ ತನ್ನ ಸ್ವಂತ ಮಗಳನ್ನು ಆಕಿನ ವಯಸ್ಸು ನೋಡ್ಬೇಕಂದ್ರೆ ಆಕಿನ ಜಾಸ್ತಿ ಒಂದು ಮಕ್ಕಳು ಇರ್ಬೇಕು ವಯಸ್ಸಿನ. ಸ್ವಂತ ಮಕ್ಕಳಿಗೆ 4 ವರ್ಷದ ಮಗಳಿಗೆ ಅವ ರೇಪ್ ಮಾಡ್ತಾರಂತಂದ್ರ ನಮ್ಗೆ ಹ್ಯಾಂಗ ಆಗ್ತಿರ್ಬೇಕು ಕೇಳೇ ನಮ್ಗೆ ಇದು ಎಟ್ಟಿದಾಗ್ಲಾಗ್ತದ. ಇದು ಪ್ರೊಟೆಸ್ಟ್ ಎದಕ್ಕೆ ಮಾಡಕ್ತೀನಿ, ಜಾತಿ ಎದಕ್ಕೆ ಕೇಳಕತ್ತೀನಿ ಅಂದ್ರೆ ನಾವೆಲ್ಲರೂ ಇಲ್ಲಿ ಬಹಳಷ್ಟು ಮಂದಿ ಕೆಲವೊಂದು 90% ಮುಸಲ್ಮಾನರು ಅದಾರ ಇದ್ರೊಳಗೆ 90% ಮುಸಲ್ಮಾನರು ಇದ್ರೆ 2% ಹಿಂದೂಗಳು ಇರಬೇಕಿತ್ತು. ಇಲ್ಲಿ ಎದಕ್ಕೆ ಹೇಳ್ತೀನಿ ಅಂದ್ರ ಇದು ಹೇಗೆ ಕೃತ್ಯ ಆಗ್ಯದಲ್ಲ, ಇದು ಎದಕ್ಕೆ ಆಗ್ಯದಪ್ಪ, ಇದು ಮಾನವ ಕುಲದ ಮ್ಯಾಗ ಆಗ್ಯದ. ಇದು ನಾವು ಜಾತಿ ಇಲ್ಲಿ ಒಂದ್ ಕಡೆ ಬಸವಣ್ಣ ಏನ್ ಹೇಳ್ತಾರೆ ಗೊತ್ತೇನ್ರಿ? ಇವ ನಮ್ಮವ ನಮ್ಮ ಮನೆಯ ಮಗ ಎಂದು ಎನಿಸಿರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಂಥ ವಿಷಯ ಬಂದಾಗ ಏನದ, ನಾವೆಲ್ಲರೂ ಮಾನವರು. ನಾ ಮುಸಲ್ಮಾನ್ ಇಲ್ಲ, ನಾ ಹಿಂದೂ ಇಲ್ಲ, ನಾ ಸಾಕ್ಷಿ ನಾ ಸಿಖ್ ಇಲ್ಲ, ಏನೂ ಇಲ್ಲ. ಮಾನವ ಕುಲಕ್ಕೆ ಎಲ್ಲೇ ದೌರ್ಜನ್ಯ ಆಗ್ತದಲ್ಲ ಅವತ್ತೆಲ್ಲರೂ ನಾವು ಮಾನವರು, ಅವತ್ತೆಲ್ಲರೂ ನಾವು ಹಿಂದೂಸ್ತಾನದವರು, ನಾವು ಹಿಂದೂ ರಾಷ್ಟ್ರದಲ್ಲಿ ಇದು ನಾವು ಹಿಂದೂಸ್ತಾನದವರು, ನಾವು ಭಾರತ ದೇಶದವರು, ನಾವು ಭಾರತೀಯರು ಅಂತ ಪರಿಗಣಿಸ್ಬೇಕು. ನಾವು ಏನಾಗ್ತದ ಒಮ್ಮೊಮ್ಮೆ ಏನಾಗ್ತದ, ಬಾಬಾ ಸಾಹೇಬ್ರಿಗೆ ಅಲ್ಲಿ ಏನಾರೆ ಅವಮಾನ ಆದಾಗ ಅದೇ ಮಂದಿ ಬಂದಿರ್ತಾರೆ. ಟಿಪ್ಪು ಸುಲ್ತಾನ್ರೆ ಆಗಿದಾರ ಅದೇ ಮಂದಿ ಬಂದಿರ್ತಾರೆ. ಏನಪ್ಪ ಎದಕ್ಕಿದು? ಟಿಪ್ಪು ಸುಲ್ತಾನ್ರು ಮುಸಲ್ಮಾನರಾಗ ಹುಟ್ಟಾರಂತ ಅದು ಮಾಡುದು, ಬಾಬಾ ಸಾಹೇಬರು ದಲಿತ ಸಮಾಜ ಹುಟ್ಟಿದಂತ ಅದು ಮಾಡಿದ್ರು. ಟಿಪ್ಪು ಸುಲ್ತಾನ್ರು ಏನ್ ಮಾಡ್ಯಾರ? ಈ ದೇಶಕ್ಕಾಗಿ, ಈ ಜಗತ್ತಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕಾಗಿ ಏನ್ ಮಾಡ್ರ ಅದು ವಿಚಾರ ಮಾಡ್ರಿ. ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಲಿಕ್ಕಪ್ಪ ಅಂದ್ರೆ ಇದು ಬರ್ದಿರ್ಲಿಕ್ಕಪ್ಪ ಅಂತಂದ್ರ ನಾವು ಇದು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ನಮ್ಗೆ ಹಕ್ಕು ಆಗ್ತಿತ್ತಿಲ್ಲ. ಸುಮ್ಮನೆ ನಾವು ಆಡಳಿತ ಇರ್ತದೆ, ಯಾರು ರಾಜಾಡ್ತಿದ್ದು, ಯಾರು ಮಾಡ್ತಿದ್ದು, ಯಾರು ಬಡ್ದಾಡ್ತಿದ್ದು ಅಂತ ಹೊಡ್ಕೊಂಡು ಹೋಗ್ತಿದ್ರು. ಅವರು ನಮ್ಮ ದೇಶಕ್ಕಾಗಿ ಸಂವಿಧಾನ ಬರೆದ್ರು. ನಾವು ಹ್ಯಾಂಗಿರ್ಬೇಕು, ಏನ್ ಮಾಡ್ಬೇಕು, ನಮ್ಮ ಅನ್ಯಾಯದ ಏನ್ ಮಾಡ್ಬೇಕು, ಅದು ಅವ್ರು ಬರ್ದಾರಂತ ನಾವು ಇಲ್ಲಿ ಎಲ್ಲ ಸೇಫ್ ಆಗಿದ್ದೀವಿ. ಇಲ್ಲಿಕಂದ್ರೆ ನಾ ಭಾಳ ಸಲ ಹೇಳಿನಿ, ಡಿಸ್ಕವರಿ ಒಳಗೆ ಒಂದು ಯಾವುದೇ ಒಂದು ಪ್ರಾಣಿ ತಿಂದು ಬರ್ತಾರ. ಅದು ಕಾನೂನು ಇರ್ಲಿಕ್ಕಂದ್ರೆ ನಾವೆಲ್ಲರೂ ಮಾನವರು ಹಂಗೆ ಮಾಡ್ತಿದ್ರು. ಒಬ್ಬ ತಿಂದು ಒಬ್ಬನಿಗೆ ನಾವು ರಾಜಕಾರಣ ಮಾಡ್ತಿದ್ವಿ. ಇವತ್ತಿನ ಮಟ್ಟಿಗೆ ಟಿಪ್ಪು ಸುಲ್ತಾನ್ರವರು ಹೇಳ್ತೀನಿ, ಇವತ್ತು ಹೇಳ್ಬಾರ್ದ ಕೆಲವೊಂದು ವಿಷಯ ಹೇಳಕ್ತೀನಿ, ನಮ್ಮ ಮುಂದೆ ಅಲ್ಲೇ ಹೇಳ್ತೀನಿ. ಟಿಪ್ಪು ಸುಲ್ತಾನ್ರಾದ್ರು ಈ ದೇಶ ಸ್ವಾತಂತ್ರ್ಯ ಮಾಡ್ಬೇಕಂದ್ರೆ ತಮ್ಮ ಸ್ವಂತ ಮಕ್ಕಳನ್ನು ಒತ್ತಿಟ್ಟು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟುವಂತ ಅಂಥವ್ರ ಬಗ್ಗೆ ಯಾರ್ಯಾರೊಬ್ಬರು ಏನೇನೇನೇನು ಮಾತಾಡ್ಬಿಡ್ತಾರ. ನಮ್ಮ ಹಂಗದ ನೀವ ಹಿಂಗದಾನ ಅಂತ. ಸಂವಿಧಾನಾತ್ಮಕ ಪದದಾಗಿದ್ದು ಒಂದು ದೇಶಕ್ಕಾಗಿ ಹೋರಾಡಿದವರು ಯುಗ ಪುರುಷರ ಬಗ್ಗೆ ಹೇಗೆ ಮಾತಾಡ್ತೀರಿ? ನಿಮ್ಗೆ ಏನ್ ಹೇಳ್ಬೇಕು ನಾವು ತಿಳಿಲಾಗ್ತಿಲ್ಲ. ಚಪ್ಪಲಿಯಲ್ಲಿ ಹೊಡೆದು ನಿಮ್ಗೆ ಗೌರವ ಬರಲ್ಲ, ಅದು ಚಪ್ಪಲಿದ ಗೌರವ ಹೋಗ್ತೈತಿ ಅಂತ ಮಾತಾಡ್ತಾರೆ. ಇದು ಮಾತಾಡೋದು ಸರಿ ಇಲ್ಲ. ನಾವು ನಮ್ಮ ಮಾನವ ಕುಲಕ್ಕೆ ಯಾವಾಗಾದ್ರೂ ದೌರ್ಜನ್ಯ ಆದಾಗ ನಾವು ಹಿಂದೂ ಮುಸಲ್ಮಾನರು ಎಲ್ಲರೂ ಒಂದೇ. ಮಾನವ ಕುಲಕ್ಕೆ ಹೇಗಾಗ್ಯದ, ಬಹಳಷ್ಟು ಜನ ಇನ್ನ ಕೂಡ್ಬೇಕಿತ್ತು. ಇವತ್ತೆಲ್ಲ ಕೂಡಿ ನಮ್ಮ ನಾಗೇಶ್ ಅಣ್ಣವ್ರು ಬಂದಾರ, ಮ್ಯಾಗೆ ನಮ್ಮ ಜಡ್ಪಿ ಇವ್ರು ಬಂದಾರ, ಬಹಳಷ್ಟು ಜನ ಇದ್ರ ಕೂಡ್ಯಾರ. ಆದ್ರೆ ಇನ್ನ ಕೂಡ್ಬೇಕಿತ್ತು. ಯಾಕಂದ್ರೆ 48 ಮ್ಯಾಗ ಯಾವ್ದ ನಾವು ಅಂತ ಸುಳಿ ಮಗನಿಗೆ ಅವನಿಗೆ ಗಲ್ಲೆ ಶಿಕ್ಷೆ ಕೊಡಬಾರ್ದು. ಅವನಿಗೆ ಅರ್ಧ ಹುಗಳು ಏನಾದ ಇದ್ರಾಗ ಔಟ್ ಆಫ್ ಕಂಟ್ರಿ ಒಳಗ ಸೌದಿ ಅರೇಬಿಯಾದವ್ರು ಹ್ಯಾಂಗ ದೂರ ನಿಂತು ಕಲ್ಲಿ ಹೊಡಿತಾರಲ್ಲ, ಹಂಗ ದೂರ ನಿಂತು ಕಲ್ಲಿ ಹೊಡಿ ಜಲ್ದಿ ಸಾಯಿ ಹೊಡಿಬಾರ್ದು ರಣ್ಣಿ ಮಗನಿಗೆ. ಎದಕ್ ಮಾಡ್ಬೇಕಂತಪ್ಪ ಅಂತಂದ್ರೆ ಇಂಥ ಕೃತ್ಯಗಳು ಆಗಬಾರದು. ಈಗ ಹುಡುಗಿ ಮ್ಯಾಗ ಆಗ್ಯದ, ಆ ಹುಡುಗಿ ತಾಯಿ ತಂದೆ ಮ್ಯಾಗ ಏನು ಪರಿಣಾಮ ಬೀಳ್ತಿರ್ಬೇಕಂತ ಕೇಳಕತ್ತ ನನ್ನ ಮಾತು. ನಿಮ್ಗೆ ಏನ್ ಅನಿಸ್ತದ ಹೇಳಿ ನೋಡು. ನಮ್ಗೆ ಕೇಳಿ ಕಣ್ಣ ನೀರು ಬರಕತ್ತಾರ. ಅದನ್ನ ರೇಪ್ ಮಾಡಿ ಸುಮ್ ಬಿಟ್ಟಿಲ್ಲವ, ಆ ರಾಕ್ಷಸ ರೇಪ್ ಮಾಡಿ ಸುಮ್ ಬಿಟ್ಟಿಲ್ಲ.
ತನ್ನ ಏನು ಮಾಡ್ಕೊಂಡು ತಂಡ ಆಗಿಲ್ಲ ಅವ. ಆಕಿಗೆ ಕಟ್ ಮಾಡಿ ಏನ್ ಮಾಡ್ಯಾನ, ಚೀಲದಾಗ ಕಟ್ಟಿ ಒಕ್ಕಟ್ಟನ. ನಾವು ಮಾನವರಾಗಿ ಏನು ಉಪಯೋಗ? ಏನ್ ಹೇಳ್ತಾರ ಒಂದ್ ಕಡೆ ಒಬ್ರು ಯಾರೇ ನಾ ಕೇಳಿದ್ದೆ, ಏನಾರಾದರೂ ಆಗು ನೀವು ಮೊದಲ ಮಾನವನಾಗು. ಮಾನವತನ ನಿರ್ಲಿಕ್ಕಂದ್ರೆ ಜಾತಿ ಗಿದ್ದೇನು ಸುಡ್ತೀರಿ. ನಿಮ್ಮಲ್ಲಿ ಮಾನವತನ ನಿರ್ಲಿಕ್ಕಂದ್ರೆ ಈ ಜಾತಿ ತಗೊಂಡು ಏನ್ ಮಾಡೋರು? ನಾ ಮುಸಲ್ಮಾನರಾಗ್ಲಿ ಹಿಂದೂರಾಗ್ಲಿ ಮಾನವತನ ಇರ್ಲಿಕ್ಕಂದ್ರೆ ಏನ್ ಮಾಡೋರಿ? ಮಾನವ ಆದ ಬಳಿಕ ಜಾತಿ ಅದು ಇದು ಬರ್ತದ. ಮಾನವ ಅಂದ್ರೆ ಏನು ಪ್ರಶ್ನೆ ಕೇಳ್ತೀನಿ. ಮಾನವ ಅಂದ್ರೆ ಏನು? ಯಾರಿಗೆ ಮಾನವ ಅತ್ತಾರ? ಯಾರಿಗೆ ಮನುಷ್ಯ ಆಗ್ತಾರ? ನಾವು ಮನುಷ್ಯರು. ಮಾನವ ಅಂದ್ರ ಈ ಹುಡುಗಿಗೆ ತೊಂದರೆ ಆಗ್ಯದಲ್ಲ, ಆ ತೊಂದರೆ ಆದಕ್ಕೆ ನಮಗ್ ತೊಂದರೆ ಆದಾಗ ಅದು ಮಾನವೀತನ. ಮಾನವ ಪೂರ್ತಿ ಮಾನವ ಸುಮ್ಮನೆ ನಡೆದಾಡೋ ನಡ್ಲಿಕ್ಕೆ ತೊಂದರೆ ಇಲ್ಲ. ನಮ್ಮಲ್ಲಿ ಜೀವಾಧಾರ ಇಲ್ಲ. ಎಲ್ಲಿ ನಮ್ಮ ದೇಶಕ್ಕಾಗಿ, ಎಲ್ಲಿ ನಮ್ಮ 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 ಮಾನವ ಕುಲಕ್ಕಾಗಿ ಅನ್ಯಾಯ ಆಗ್ತದ, ಅತ್ಯಾಚಾರ ಆಗ್ತದ, ಅದು ನಾವು ವಿಚಾರ ಮಾಡ್ಬೇಕು. ಅಲ್ಲಿ ಹೋಗಿ ಏನೋ ಪ್ರೊಟೆಸ್ಟ್ ಮಾಡ್ಬೇಕು. ಕಾಕೋರ್ ಬಗ್ಗೆ ಅತ್ಯಾಚಾರ ಆದ್ರೆ ನಾವು ಹೋಗ್ಬೇಕಲ್ಲಿ. ಇಲ್ಲಿ ಜಾತಿ ಬರಲ್ಲ, ಜಾತಿ ವಿಷಯನೇ ಬರಲ್ಲ. ಜಾತಿ ಮಾಡೇಬಾರದು. ಹಿಂದೂ ಬಳಿ ರಕ್ತ ಬೇರೆ ಆದ, ಮುಸಲ್ಮಾನರ ಬಳಿ ರಕ್ತ ಬೇರೆ ಇಲ್ಲ. ಎಲ್ಲಾರ್ದು ರಕ್ತ ಕಂಪನಿ ಆದ. ನಮ್ಮ ವಿಚಾರಗಳು ಬೇರೆ ಅದಾವ, ನಮ್ಮ ಆಚಾರ ವಿಚಾರಗಳು ಬೇರೆ ಅದಾವ. ಅದು ನಮ್ ಬಿಟ್ಟು ವಿಷಯ. ನಮ್ಮ ದೇಶ ಏನದ ಪ್ರಜಾಪ್ರಭುತ್ವ ಅದ. ಎಲ್ಲಾ ಜಾತಿಯವರಿಗೆ ತಮ್ಮ ತಮ್ಮ ಪ್ರಕಾರ ಪ್ರೇಯರ್ ಮಾಡ್ಲಿಕ್ಕೆ, ತಮ್ಮ ತಮ್ಮ ಬದುಕ್ಲಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಹಕ್ಕು ನಮಗೆ ಕೊಟ್ಟಾರ. ಅದಕ್ಕಾಗಿ ನಾವು ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡಕತ್ತೀವಿ. ಇವತ್ತಿನ ದಿವಸ ಎಲ್ಲ ಮಾನವರ ಕೂಡ ನಾವಿಲ್ಲ. ಇಲ್ಲ ಮಾನವಪ್ಪ ಎದೆ ಅಂದ್ರೆ ಅದು ಅರ್ಧ ಮಾತು ಹೇಳಿದ. ನಾ ಕೇಳಿದೆ, ಮಾನವ ಎದಕ್ಕತ್ತಾರಪ್ಪ, ಮಾನವತನ ಎದಕ್ಕಪ್ಪ ಅಂತಂದ್ರ ರಾಮಣ್ಣ ಬೆಳೆದ ಇಲ್ಲಿ ಕೋಣಿ ಬಡಿತಿರ್ತಾರ. ಬಡದ ಬೆಳಕ್ ಅವ್ನಿಗೆ ಬಡದಾಗ ಬಿಡು ಹೋಗಲ್ಲ, ಕಮ್ಮಿನಾಗದ. ನನಗೂ ಇಲ್ಲಿ ಬಡ್ದಿರ್ತದ. ಇಲ್ಲೋ ನನಗೂ ಬಡದಾಗ ಇಲ್ಲಿ ಮೊನ್ನೆ ಭಾಳ ತೊಂದರೆ ಆಗ್ಯದ. ಸಾಹೇಬ್ರ ಆಪರೇಷನ್ ಮಾಡ್ರ ನಂಗೆ ಭಾಳ ಹೆಣ್ಣಾಗಿದೆ. ಅವನಿಗೂ ಭಾಳ ತೊಂದರೆ ಆಗಿರ್ಬೇಕಂತ ಅದು ವಿಚಾರ ಮಾಡಿದ್ರೆ ನಾವು ಮಾನವೀತ, ನಾವು ಮಾನವ. ಅವನಿಗೆ ಆಗಿದ್ ಬಿಡು, ನಮ್ಗಾಗಲ್ಲ ಅಂತ ಅಂದ್ರಲ್ಲ. ಇದು ದೌರ್ಜನ್ಯ ಆಗ್ಯದ ಮಿಸ್ಬಾ ಮ್ಯಾಗ. ಇದು ಇಡೀ ಮಾನವ ಕುಲಕ್ಕೆ ದೌರ್ಜನ್ಯ ಆಗ್ಯದ. ನಾವೆಲ್ಲ ಹಿಂದೂ ಮುಸಲ್ಮಾನರು ಎಲ್ಲ ಮಾನವರು ಕೂಡ ಏನದ ಇದರ ಅಗೇನೆಸ್ಟ್ ಮಾಡಬೇಕು. ಇದರ ಖಿಲಾಫ್ ಮಾಡಬೇಕು. ಮಾಡ್ಲಿಕ್ಕೆ ಏನಾಗ್ತದ, ಹಿಂದೆ ಹೀಗೆ ಅತ್ಯಾಚಾರ ಆಗ್ತಾವ. ಇಂಥವ್ರಿಗೆ ಗಲ್ಲ ಶಿಕ್ಷೆ ಆಗ್ಬೇಕು, ಓಪನ್ ಆಗ್ಬೇಕು ಇಂಥಲ್ಲಿ ಅಂದ್ರೆ ಮತ್ತವ್ರು ಮಾಡಲ್ಲ. ಅದಕ್ಕಾಗಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಾಕತ್ತೀರಿ. ಇಡೀ ಮಾನವ ಕುಲದವ್ರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಹಿಂದೂ ಆಗ್ಲಿ, ಮುಸಲ್ಮಾನ್ ಆಗ್ಲಿ, ದಲಿತರಾಗ್ಲಿ, ಇದು ಅತ್ಯಾಚಾರ ದೌರ್ಜನ್ಯ ಆಗ್ಯದಲ್ಲ, ಇಡೀ ಮಾನವ ಕುಲ ಮ್ಯಾಗ ಆಗದ, ಸಣ್ಣ ಹುಡುಗರ ಮ್ಯಾಗ ಆಗಬಾರ್ದು ಅಂತ ನಾವು ಪ್ರೊಟೆಸ್ಟ್ ಮಾಡಾಕತ್ತೀವಿ. ಇಷ್ಟು ಸಾಲ ಬಂದಿರ್ ಕಾಣಿಸ್ತದೆ, ಬರ್ಬೇಕಿತ್ತವ್ರು. ಅದರಿಂದ ಆಫೀಸವ್ರು ಯಾರೇ ನಮ್ದು ಮಾತು ಕೇಳಬೇಕು, ಬರ್ಬೇಕಿತ್ತವ್ರು. ಯಾರ ಆಫೀಸವ್ರು ಇದ್ರೆ ಕರೀರಿ, ಸಾಹೇಬ್ರವ್ರಿಗೆ ಯಾರು ಇದ್ರೆ ಕರೀರಿ. ಯಾಕಂದ್ರೆ ನಮ್ಮ ನೋವು ಅವ್ರ ಮ್ಯಾಗ ಹೇಳಕ್ ಬಂದಿವಿ ನಾವು. ಈ ನೋವುಗಳೇನೇ ಏನದ ಮುಂದವ್ರು ಕಳಿಸ್ಬೇಕಾಗ್ತದ. ಇಡೀ ರಾಜ್ಯಪಾಲದಾಗಲಿ ನಮ್ಮ ದೇಶದಾಗ ನಾವೊಂದು ಮೋದಿ ಅನ್ನೋರಂತ ಒಬ್ಬರು ಏನದ ಪ್ರಧಾನ ಮಂತ್ರಿ ಅದಾರ. ಅವ್ರು ಏನದಪ್ಪ ಅಂದವ್ರದು ಬೇಟಿ ಬಚಾವೋ ಬೇಟಿ ಪಡಾವ್ ಅಂತ ಹೇಳ್ತಿರ್ತಾರ. ಅದಕ್ಕೆ ನಾವು ಸ್ವಾಗತ ಅದ. ಆದ್ರೆ ಬೇಟಿ ಹ್ಯಾಂಗ ಬಚಾವ್ ಅನ್ನೋದಕ್ಕೆ ಕಾನೂನು ಅದಕ್ಕೆ ಮಾಡ್ಲಾಕತ್ತಿಲ್ಲ. ಬಚಾವ್ ಅಂದ್ರೆ ಇಂಥ ಸುಳಿ ಮಕ್ಕಳಿಗೆ, ನೀಚ್ ರಂಡಿ ಮಕ್ಕಳಿಗೆ ಏನ್ ಮಾಡ್ಬೇಕು, ಇಲ್ಲಿ ಅಗಿಸಾಕ್ ತಂದ್ರ ಪಾಶಿ ಕೊಡ್ಬೇಕು. ಅವ್ರಿಗೆ ಕಲ್ಲು ಹೊಡೆದ ಇದು ಮಾಡಿದ್ರೆ ಎಲ್ಲರಿಗೆ ಇದು ಬರ್ತದೆ. ಇಂಥ ಮೋದಿ ಸಾಹೇಬ್ರಾಗ್ಲಿ, ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಆಗ್ಲಿ, ನಮ್ಮ ರಾಜ್ಯದ ಏನದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ನಮ್ಮ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರಪ್ಪ ಸಾಹೇಬರಿಗೆ ನಾವು ಈ ಮುಖಾಂತರ ಏನದ ನಾವಂತಲ್ಲಿ ನಿಮ್ಮೆಲ್ಲ ಬರೋದು ಆಗಲಾಗ್ತಿಲ್ಲ. ತಾವೆಲ್ಲ ಈ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ನಾವು ಒಂದು ಮೆಸೇಜ್ ಕೊಡಕತ್ತೀವಿ. ನಮ್ಮ ನೋವುಗಳು, ನಮ್ಮ ನಲಿವುಗಳು, ಇಂಥ ಸಣ್ಣ ಹುಡುಗರ ಮ್ಯಾಗ ಏನದ ಅತ್ಯಾಚಾರ ಆಗ್ಲಾಗ್ತದ. ಇದ್ರ ಬಗ್ಗೆ ವಿಶೇಷ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾವೊಂದು ಘೋಷಣೆ ಹಾಕ್ತೀವಿ. ಆವಾಜು ಅಂದ ಬಳಕೆ ತಾವು ನಮ್ಗೆ ಏಕೆ ಆವಾಜು ನಾವು ಎಷ್ಟು ನೋವಿಂದ ಬಂದಿದ್ದೀವಿ, ಅದಕ್ಕೆ ಜಾಸ್ತಿ ನೋವಿಂದ ಆವಾಜ್ ಬರಬೇಕು. ಆ ಟೈಮ್ ಯಾಕಂದ್ರೆ ನಾವು ಒದರಾಗ ಹೊಲ್ಕೊಳಕತ್ತಪ್ಪ ಅಂದ್ರೆ ನಮ್ಗೆ ಭಾಳ ನೋವಾಗ್ಯದ್ರಿ ಸಾಹೇಬ್ರ. ಅದಕ್ಕೆ ಏನಾರ ಪರಿಹಾರ ಕೂಡ ತೊಳ್ಕೊಳ್ಳೋಂಗಿಲ್ಲ. ಏನ್ ಮಾಡ್ತೀವಿ, ಅನಿವಾರ್ಯ ಕಾರಣಕ್ಕಾಗಿ ಹಂಗೆ ಆಗ್ಯದ. ಈಗ